ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ತುಂಬಾ ಹರಿಬರಿಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಏಕೆ ಅಂದರೆ ಇವತ್ತು ಲಕ್ಷ್ಯ ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇ ಇರೋದ್ರಿಂದ 9 ಗಂಟೆ ಅಷ್ಟರಲ್ಲಿ ಸ್ಕೂಲಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಬೇಗನೆ ಮನೇಲಿ ಕೆಲಸ ಎಲ್ಲ ಮುಗಿಸಿ ಅವರಿಬ್ರಿಗೂ ರೆಡಿ ಮಾಡಿ ನಾನು ರೆಡಿಯಾಗಿ ಇಷ್ಟೊತ್ತಾಯಿತು. ಇನ್ನೂ ಆಟೋ ಬಂದಿಲ್ಲ. ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅನ್ನೋದನ್ನ ಪ್ಲೀಸ್ ಒಂಚೂರು ಮಿಸ್ ಮಾಡ್ದೇ ವಾಚ್ ಮಾಡಿ. ಸಿಗ್ತೀನಿ. ಆಟೋ ಬಂದಿಲ್ಲ ಅಂತ ಆಟೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಇವರಿಬ್ರು ಇಲ್ಲಿ ಆಟೋನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸುಮ್ಮನೆ ನಿಂತ್ಕೊಳ್ರೋ, ನನ್ನ ಮಾತು ಕೇಳ್ರು ಅಂದರು, ಕೇಳ್ತಾ ಇಲ್ಲ. ಇವ್ರ ಚೇಷ್ಟೆಗಳು ಮಾತ್ರ ಬಿಡ್ತಾನೆ ಇಲ್ಲ. ಹೆಂಗೋ ಅಷ್ಟರಲ್ಲಿ ಆಟೋ ಬಂತು ನೋಡಿ. ಆಟೋದಲ್ಲಿ ಏನು ಗೊತ್ತಿಲ್ದಿರೋ ಅಮಾಯಕ ಕೂತಿದ್ದಾನೆ ನನ್ನ ಮಗ. ಸೊ ಹೆಂಗೋ ಸ್ಕೂಲ್ ಹತ್ರನೂ ಹೋಗಿ ರೀಚ್ ಆದ್ವಿ. ಹಾಗೆ ಪ್ರೋಗ್ರಾಮ್ನ ಅಟೆಂಡ್ ಮಾಡಬೇಕಿತ್ತು. ಇವತ್ತು ಆಡಿಟೋರಿಯಮಲ್ಲಿತ್ತು. ಸೊ ಆಡಿಟೋರಿಯಮಲ್ಲಿ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ತಿದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮ ಕೂಡ ಜಾಯ್ನ್ ಆದರು. ಆ್ಯಕ್ಚುಲಿ ಇವತ್ತು 2 ಪ್ರೋಗ್ರಾಮ್ ಇತ್ತು. ಬೆಳಗ್ಗೆ ಗ್ರ್ಯಾಜುಯೇಷನ್ ಡೇ ಇತ್ತು, ಮಧ್ಯಾಹ್ನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇತ್ತು. ಸೊ ಲಕ್ಷ್ಯಗೆ ಡ್ರೆಸ್ ಕೂಡ ಚೇಂಜ್ ಮಾಡಬೇಕಿತ್ತು. ಹಾಗಾಗಿ ಮನೆ ಹತ್ರ ಕರ್ಕೊಂಡು ಬಂದ್ವಿ. ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸಿ ನಮ್ಮ ಅಮ್ಮನೂ ಮತ್ತು ಲಕ್ಷ್ಯ ಇಬ್ಬರನ್ನೂ ಗ್ರ್ಯಾಂಡ್ ಪೇರೆಂಟ್ಸ್ ಡೇಗೆ ಕಳಿಸ್ಕೊಟ್ಟೆ. ಸೊ ಅವರೆಲ್ಲ ಹೋದ್ಮೇಲೆ ನಾವು ಸ್ವಲ್ಪ ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆ ನೋಡಿದ್ರೆ ಮಾರ್ನಿಂಗ್ ಮಾಡಿದ ಶಾವಿಗೆ ಭಾತ್ ಹಾಗೆ ಇತ್ತು. ಅದನ್ನು ತಿಂದ್ಕೊಂಡು ಕಿಶನ್ ಜೊತೆ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕಿಶನ್ ಅಂತೂ ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ತೀಟೆ ಮಾಡ್ತಾನೆ ಇರ್ತಾನೆ. ಹಾಗಾಗಿ ನಾನು ಸ್ವಲ್ಪ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ನಾನು ಮತ್ತು ಕಿಶನ್ ಇಬ್ಬರೇ ಇದ್ವಿ ಮನೇಲಿ. ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಅವನಿಗೆ ನಿದ್ದೆ ಬಂತು ಅಂತ ಕಾಣಿಸುತ್ತೆ, ಮಲ್ಕೊಂಡ್ಬಿಟ್ಟ. ಅವ್ನು ಮಲ್ಕೊಂಡಿದ್ದಾದಮೇಲೆ ನನ್ನ ಫೇಸ್ ಸ್ವಲ್ಪ ಡಲ್ ಆಗಿತ್ತು, ಏಕೆಂದರೆ ಹೊರಗಡೆಯಿಂದ ಬಂದಲ್ವ. ಹಾಗಾಗಿ ಸ್ವಲ್ಪ ಫೇಸ್ ವಾಶ್ನ ಮಾಡೋಣ ಅಂತ ಫೇಸ್ ವಾಶ್ ಮಾಡಿದೆ. ಹೇಗಿದ್ದರೂ ಫೇಸ್ ವಾಶ್ ಆಗಿದೆ. ಅದಕ್ಕೊಂದು ಶೀಟ್ ಮಾಸ್ಕ್ ಏನಾದರೂ ಬಿಡೋಣ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಡಲ್ ಅನಿಸ್ತಾ ಇತ್ತು ಫೇಸು. ಹಾಗಾಗಿ ನಾನೊಂದು 3-4 ಫೇಸ್ ಶೀಟ್ನ ತಂದು ಮಾಡ್ಕೊಂಡು ಬಿಟ್ಟಿರ್ತೀನಿ ಮನೇಲಿ. ವೀಕ್ಲಿ ಒಂದೊಂದಂತೂ ಹಾಕ್ಕೊತಾನೆ ಇರ್ತೀನಿ. ವೀಕ್ಲಿ ಒನ್ಸ್ ಅಂದರೆ ಮಂತ್ಲಿಗೆ ಒಂದು 4 ವೀಕ್ಸ್ ಬಂದರೆ ಒಂದು 4 ತೊಗೊಂಡು ಇಟ್ಕೊಂಡಿರ್ತೀನಿ ಶೀಟ್ ಮಾಸ್ಕ್ನ. ಇವತ್ತು ನಾನು ಹಾಕ್ತಿರೋದು ಹೈಲೋರಾನಿಕ್ ಆ್ಯಸಿಡ್ ಫೇಶಿಯಲ್ ಶೀಟ್ ಮಾಸ್ಕ್ನ ಹಾಕ್ತಾಯಿದ್ದೀನಿ. ಇದು ಹಚ್ಚೋದ್ರಿಂದ ಫೇಸ್ಗೆ ಫೇಸ್ ಮಾಯ್ಶ್ಚರ್ ಆಗುತ್ತೆ, ಹಾಗೆ ನರಿಶ್ ಆಗುತ್ತೆ ಮತ್ತು ಫೇಸ್ ಹೈಡ್ರೇಟ್ ಆಗುತ್ತೆ. ಹಾಗಾಗಿ ನನಗೆ ಇದು ತುಂಬಾ ಇಷ್ಟ ಆಗುತ್ತೆ ಫೇಸ್ ಮಾಸ್ಕು. ಇದು ಮೇಡ್ ಇನ್ ಕೊರಿಯಾ ಪ್ರಾಡಕ್ಟ್. ಇದು ತುಂಬಾ ಚೆನ್ನಾಗಿದೆ. ಸೊ ಇದೇನಿಲ್ಲ, ಶೀಟ್ ಮಾಸ್ಕ್ ಇರುತ್ತಲ್ವ, ಈ ಶೀಟ್ ಮಾಸ್ಕ್ನ ಫೇಸ್ ಮೇಲೆ ಹಾಕ್ಕೊಳ್ಬೇಕು. ಅದು ಫುಲ್ಲು ಫೇಸ್ ಕವರ್ ಆಗೋ ಥರ ಹಾಕ್ಕೊಂಡ್ರೆ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಹಾಕ್ಕೊಂಡು ನೀಟಾಗಿ ಇದನ್ನು ಒಂದು ಇಲ್ಲಿ 10 to 20 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ನಾನೊಂದು ಹಾಫ್ ಆನ್ ಅವರೇ ಬಿಟ್ಟಿದೆ, ಒಂದು 30 ಮಿನಿಟ್ಸ್ ಬಿಟ್ಟಿದೆ. ಅದು ಸಿರಮ್ ಇರುತ್ತಲ್ವ, ಅದು ಫೇಸ್ಗೆಲ್ಲ ಅಬ್ಸರ್ವ್ ಆಗುತ್ತೆ. ಹಾಗೆ ಶೀಟ್ ಏನಿರುತ್ತೆ ಅದು ಫುಲ್ಲು ಡ್ರೈ ಆಗಿರುತ್ತೆ. ಆ ಟೈಮಲ್ಲಿ ನಾವು ಮಾಸ್ಕ್ನ ತೆಗಿಬೇಕಾಗುತ್ತೆ. ನೋಡಿ, ಈ ಥರ ತೆಗ್ದಿದ್ದೀನಿ. ಇವಾಗ ಅದರೊಳಗಡೆ ಸಿರಮ್ ಇರುತ್ತೆ, ನಮ್ಮ ಫೇಸ್ ಮೇಲೆ ಸಿರಮ್ ಇರುತ್ತೆ. ಅದನ್ನು ಜಸ್ಟ್ ಈ ಥರ ಮಸಾಜ್ ಮಾಡಿಕೊಂಡ್ರೆ ಮುಗೀತು. ಹಾಗೆ ಪಾಕೆಟ್ ಒಳಗಡೆ ಇನ್ನೂ ಸಿರಮ್ ಇರುತ್ತೆ. ಆ ಸಿರಮ್ ತೊಗೊಂಡು ಫೇಸ್ ಮೇಲೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಎಲ್ಲ ಕಡೆನೂ ಜೆಂಟಲಾಗಿ ಮಸಾಜ್ ಮಾಡ್ತಾ ಹೋಗಬೇಕು. ನಿಮಗೆ ಯಾವ ಥರ ಮಸಾಜ್ ಟೈಪ್ ಬರುತ್ತೋ ಆ ಥರ ಮಸಾಜ್ನ ಮಾಡ್ಕೊಳ್ಳಿ. ನನಗೆ ಯಾವ ಥರ ಬರುತ್ತೋ ಆ ಥರದಲ್ಲಿ ನಾನು ಮಸಾಜ್ನ ಮಾಡ್ಕೊತಾ ಇದ್ದೀನಿ. ತುಂಬ ಹೈಡ್ರೇಟಾಗಿ ಇರುತ್ತೆ ಫೇಸು, ತುಂಬಾ ಚೆನ್ನಾಗಿ ಆ್ಯಂಡ್ ಕ್ಲಿಯರ್ ಆಗುತ್ತೆ ಫೇಸು. ಹಾಗಾಗಿ ಏನಾದರೂ ಟ್ಯಾನ್ ಆಗಿದ್ದರೆ ವೀಕ್ಲಿ ಒನ್ಸ್ ಯೂಸ್ ಮಾಡೋದ್ರಲ್ಲಿ ಏನಿಲ್ಲ, ಮಾಡ್ಕೊಳ್ಬೋದು. ಇದು ಪ್ರೈಸ್ ಏನು ಹಾಕಿಲ್ಲ ಇಲ್ಲಿ. 129 ಒಂದು ಈ ಶೀಟ್ ಮಾಸ್ಕು 129. ತುಂಬ ಚೆನ್ನಾಗಿದೆ ಮಾತ್ರ ಶೀಟ್ ಮಾಸ್ಕು. ಆಗಾಗ ವೀಕ್ಲಿ ಒನ್ಸ್ ಹಾಕ್ಕೊತಾ ಇರಿ ಶೀಟ್ ಮಾಸ್ಕು. ಮತ್ತು ಆಗಾಗ ಫೇಶಿಯಲ್ಲು ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಮನೇಲೇ ಸಿಗುವಂಥ ಫೇಶಿಯಲ್ಸ್ನ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಫೇಸ್ ತುಂಬಾ ಕ್ಲಿಯರ್ ಆಗಿರುತ್ತೆ. ಫೇಸ್ ನಮಗೆ ಬ್ಲ್ಯಾಕ್ ಇರಲಿ ವೈಟ್ ಇರಲಿ, ನಮ್ಗೆ ಅದೆಲ್ಲ ಮ್ಯಾಟರ್. ನನ್ನ ಫೇಸ್ ಕ್ಲಿಯರ್ ಆಗಿರಬೇಕು. ನೀವು ನೋಡ್ತಾ ಇರ್ಬೋದು, ನನ್ನ ಸ್ಕಿನ್ನಲ್ಲಿ ಒಂದೊಂದು ಪಿಂಪಲ್ ಆಗಿ ಕರೆಗಳಾಗ್ಬಿಟ್ಟಿದೆ. ಅದನ್ನು ಹೋಗಿಸ್ಕೊಳ್ಳೋದಕ್ಕೋಸ್ಕರ ನಾನು ತುಂಬಾ ಪ್ರಯತ್ನ ಪಡ್ತಾಯಿದ್ದೀನಿ. ಹೋಮ್ ರೆಮಿಡಿ ಆಗಿರೋದ್ರಿಂದ ನಾನು ಮಾಡ್ಕೊಳ್ಳೋದೆಲ್ಲ ಹೋಮ್ ರೆಮಿಡಿ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗೇ ಬರುತ್ತೆ. ಈಗ ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಫೇಸ್ ವಾಶ್ನ ಕೂಡ ಮಾಡ್ಕೊತಾ ಇದ್ದೀನಿ. ಈ ಮಸಾಜನ್ನ ಮಾಡಿ ನಾನು 20 ಮಿನಿಟ್ಸ್ ಫೇಸ್ ಮೇಲೆ ಹಾಗೆ ಬಿಟ್ಟಿದ್ದೆ. ಆಮೇಲೆ ನಾನು ಫೇಸ್ ವಾಶ್ನ ಮಾಡ್ಕೊತಾ ಇದ್ದೀನಿ. ಮಸಾಜ್ ಮಾಡಿ ಇಮಿಡಿಯೇಟಾಗಿ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಒಂದು 20 ಮಿನಿಟ್ಸ್ ಹಾಗೆ ಬಿಡಿ.
ನೀವೇ ನೋಡ್ತಾ ಇರ್ಬೋದು ನನ್ನ ಫೇಸ್ನ ಎಷ್ಟು ಕ್ಲಿಯರ್ ಆಗಿದೆ ಅಂತ. ನನಗೆ ತುಂಬಾ ಇಷ್ಟ ಆಯಿತು ಈ ಫೇಶಿಯಲ್ ಶೀಟ್ ಮಾಸ್ಕ್. ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡಿದ್ದು. ಬೇರೆ ಬೇರೆ ಥರ ಶೀಟ್ ಮಾಸ್ಕ್ನ ನಾನು ಯೂಸ್ ಮಾಡ್ತಾ ಇರ್ತೀನಿ. ಒಂದೇ ಥರ ಶೀಟ್ ಮಾಸ್ಕ್ನ ನಾನು ಮಂತ್ಲಿ ತರೋದಿಲ್ಲ, ಚೇಂಜ್ ಮಾಡ್ತಾ ಇರ್ತೀನಿ. ಆದರೆ ಈ ಶೀಟ್ ಮಾಸ್ಕ್ನ ಅಪ್ಲೈ ಮಾಡಿದ್ಮೇಲೆ ಇದನ್ನು ವೀಕ್ಲಿ ಒನ್ಸ್ ಆದರೂ ಅಪ್ಲೈ ಮಾಡಬೇಕು ಅಂತಲೇ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಮತ್ತು ಇದೆಲ್ಲ ಶೀಟ್ ಮಾಸ್ಕ್ ಎಲ್ಲ ಹಾಕಿದಾದಮೇಲೆ ಯಾವುದೇ ರೀತಿ ಮಾಯ್ಶ್ಚರೈಸರು ಕ್ರೀಮ್ಸು ಏನೋ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಹಾಗೆ ಬಿಡಿ. ನಂದು ಲಿಪ್ ಸ್ವಲ್ಪ ಡ್ರೈ ಆಗಿದ್ದರಿಂದ ಲಿಪ್ ಗ್ಲಾಸ್ನ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಲಿಪ್ ಗ್ಲಾಸ್ನ ಹಾಕ್ಕೊಂಡು ಹಣೆ ಮೇಲೆ ಒಂದು ಸಿಂಧೂರ ಇಟ್ಕೊಂಡ್ಬಿಟ್ರೆ ಇಷ್ಟೇ ಮುಗೀತು ಮೇಕಪ್ಪು. ಇದಕ್ಕೇನು ಬೇಕಾಗಿಲ್ಲ ನೋಡಿ. ಕ್ರೀಮ್ ಕೂಡ ಹಾಕಿಲ್ಲ, ಯಾವುದೇ ರೀತಿ ಮಾಯ್ಶ್ಚರೈಸರ್ ಕೂಡ ಹಾಕಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ಫೇಸ್. ಇದೆಲ್ಲ ಆದಮೇಲೆ ನನ್ನ ಲಿಟಲ್ ಗ್ರ್ಯಾಜುಯೇಟ್ದು ಸರ್ಟಿಫಿಕೇಟ್ ಕೂಡ ಬಂತು ಇವತ್ತು. ನನ್ನ ಲಕ್ಷ್ಯನ ಈ ಥರ ಡ್ರೆಸ್ಸಲ್ಲಿ ನೋಡೋದಕ್ಕೆ ತುಂಬಾ ಇಷ್ಟ ಇತ್ತು. ನನಗೆ ತುಂಬ ದಿನದಿಂದ ಕಾಯ್ತಾ ಇದೆ ಈ ಥರ ಡ್ರೆಸ್ ಯಾವಾಗ ಹಾಕ್ಕೊತಾನೆ, ಯಾವಾಗ ನೋಡ್ತೀನಿ ಅಂತ. ಗ್ರ್ಯಾಜುಯೇಷನ್ ಡ್ರೆಸ್ಸಲ್ಲಿ ಎಲ್ಲ ಪುಟ್ಟ ಮಕ್ಕಳುಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನ್ನ ಮಗನೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ದ. ನಾನು ಅವನ್ನೇ ನೋಡ್ತಾ ಇದ್ದೆ. ಈ ಥರ ಫೋಟೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದ. ಸೊ ಫೈನಲಿ ಮೈ ಲಿಟಲ್ ಬಾಯ್ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋ ಮೂಮೆಂಟ್ ಬಂತು. ತುಂಬ ಖುಷಿ ಆಯಿತು ಅವನ್ನ ನೋಡಿ. ಈಗ ತಾನೇ ಹೋಗಿ ಅಡ್ಮಿಷನ್ ಮಾಡ್ದಂಗಿದೆ ಪ್ರೀ ನರ್ಸರಿಗೆ. ಈಗಾಗಲೇ ಅವನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾನೆ. ಖುಷಿ ಆಗ್ತಿದೆ, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಓಕೆ, ನಾನಂತೂ ಆ ಸರ್ಟಿಫಿಕೇಟ್ನೇ ನೋಡ್ತಾ ಇದ್ದೆ. ಸರ್ಟಿಫಿಕೇಟ್ ನೋಡೋದಕ್ಕಿಂತ ಅವನ್ನೇ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ವ ಅಂತ. ಸೊ ಅಷ್ಟರಲ್ಲಿ ನಮ್ಮ ಅಮ್ಮನೂ ಮತ್ತು ಲಕ್ಷ್ಯ ಇಬ್ಬರೂ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮುಗಿಸ್ಕೊಂಡು ಬಂದರು. ಬರ್ತಾ ಗೋಬಿನೂ ಸಹ ತೊಗೊಂಡು ಬಂದಿದ್ದರು. ನನಗೆ ಗೋಬಿ ಅಂದರೆ ಇಷ್ಟ ಅಂತ ಹೇಳಿ ನಮ್ಮಮ್ಮ ಗೋಬಿ ಕೂಡ ತಂದಿದ್ದರು. ಗೋಬಿ ತಿಂತಾಯಿದ್ದೆ, ಆದರೆ ಹಿಂದೆಗಡೆ ಚೇಷ್ಟೆ ಮಾತ್ರ ಬಿಟ್ಟಿಲ್ಲ ನನ್ನ ಮಗ. ಅವನ ತಲಹರಟೆ ಯಾವಾಗಲೂ ಮನೇಲಿ ಇದ್ದೇ ಇರ್ತದೆ. ನನಗಿಷ್ಟ ಆಗುತ್ತೆ, ಆದರೂ ಅವನ ಹತ್ರ ತೋರಿಸ್ಕೊಳ್ಳೋದಿಲ್ಲ. ಅವನ ಕಡೆ ಹೋದ್ಮೇಲೆ ನಗೋದು, ಅವನ್ನ ನೋಡಿ ಆ ಥರ ಎಲ್ಲ ಮಾಡ್ತೀನಿ. ಸೊ ಅವನು ಬಂದು ಅವನಿಗೂ ಅರ್ಥ ಆಗುತ್ತೆ. ಕಿಸ್ ಮಾಡ್ತಾಯಿದ್ದೀನಿ. ಒಬ್ಬ ತಾಯಿ ಅಂದಮೇಲೆ ಮಕ್ಕಳ ಮೇಲೆ ತುಂಬಾ ಪ್ರೀತಿ ಕಾಳಜಿ ಎಲ್ಲ ಇರುತ್ತೆ. ಅವ್ರೇನಾದರೂ ತಪ್ಪು ಮಾಡಿದಾಗ ನಾವು ಇಮ್ಮಿಡಿಯೇಟಾಗಿ ಈ ಥರ ಮಾಡಬಾರ್ದು, ಇದು ತಪ್ಪು ಅಂತ ಅವ್ರಿಗೆ ಬುದ್ಧಿ ಹೇಳಿಬಿಡ್ಬೇಕು. ಇಲ್ಲ ಅಂದರೆ ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅವ್ರೇನಾದ್ರು ಮಾಡಿದಾಗ ಈ ಸತಿ ಅಲ್ವಾ ಬಿಡು, ಇನ್ನೊಂದ್ಸಲಿ ಆ ಥರ ಮಾಡಲ್ಲ ಅನ್ನೋ ನಾವೇ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಅವ್ರೇನೇ ತಪ್ಪು ಮಾಡಿದಾಗ ನಾವು ಅದನ್ನು ಹೇಳ್ಬೇಕು ಅವ್ರ ಹತ್ರ. ಈ ಥರ ಮಾಡಬಾರ್ದು, ಇದು ತಪ್ಪು, ಈ ಥರ ಇರಬೇಕು ನೀನು ಅಂತ ಹೇಳ್ಕೊಟ್ಟಾಗ್ಲೇ ಅವ್ರಿಗೂ ಸಹ ಅರ್ಥ ಆಗೋದು. ಇದು ಇನ್ನೂ ಚಿಕ್ಕ ವಯಸ್ಸು, ಇದೆಲ್ಲ ಮಾಮೂಲಿ, ಈ ಥರ ಆಡ್ತಾನೆ ಮಕ್ಕಳು ಅಂದಮೇಲೆ ಇದೆಲ್ಲ ಕಾಮನ್ನು, ಅದೆಲ್ಲ ಬೇಡ. ಅವ್ರೇನೇ ತಪ್ಪು ಮಾಡಿದಾಗಲೂ ಅದನ್ನು ಅವ್ರಿಗೆ ಹೇಳಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿ. ನಾನಂತೂ ಅದೇ ಥರನೇ ಮಾಡೋದು. ಈ ಥರ ಎಲ್ಲ ಮಾಡಬಾರ್ದು ಲಕ್ಷ್ಯ ಅಂತ ಹೇಳಿದಾಗ ಅವನದನ್ನು ಇನ್ನೊಂದ್ಸಲಿ ಮಾಡದೇ ಇರೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.